ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವ ಸ್ವಾಗತ. ಈಗ ನಾವು ಚಂದ್ರಹಾಸನ ಅಭುಧ್ಯಾಯ ಅಂತಕ್ಕಂತಹ ಒಂದು ಪದ್ಯವನ್ನ ನೋಡೋಣ. ಇದನ್ನ ಬರ್ದಿರ್ತಕ್ಕಂಥವ್ರು ಲಕ್ಷ್ಮೀಶ ಕವಿ ಅವರು. ಇಲ್ಲಿ ಒಬ್ಬ ಮಂತ್ರಿಯ ಕುತಂತ್ರ ಯಾವ ರೀತಿಯಾಗಿ ತನ್ನ ಮಗನನ್ನೇ ಸಂಹಾರ ಮಾಡುತ್ತೆ ಅಂತಕ್ಕಂತಹ ಒಂದು ಪದ್ಯವನ್ನ, ಮತ್ತೆ ರಾಜರ ಮಕ್ಕಳನ್ನ ರಾಜರನ್ನಾಗಿ ಮಾಡದೇ ಇರೋದಕ್ಕೆ ಮಂತ್ರಿಗಳು ಯಾವ ರೀತಿಯಾಗಿ ಕುತಂತ್ರಗಳನ್ನ ಮಾಡ್ತಾರೆ ಅಂತಕ್ಕಂತಹ ಒಂದು ಪದ್ಯವನ್ನ ಲಕ್ಷ್ಮೀಶ ಕವಿ ಅವರು ಈ ಒಂದು ಚಂದ್ರಹಾಸನ ಅಭುಧ್ಯಾಯ ಅಂತಕ್ಕಂತಹ ಪದ್ಯದಿಂದ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಒಂದು ರಾಜ್ಯ ಇರುತ್ತೆ, ಕುಂತಲ ರಾಜ್ಯ. ಆ ಕುಂತಲ ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಯುದ್ಧಕ್ಕೆ ಹೋದಂತಹ ಸಂದರ್ಭದಲ್ಲಿ ಮರಣವನ್ನ ಹೊಂದ್ತಾನೆ. ಆಗ ಆ ವಿಷಯವನ್ನ ತಿಳಿದಂತಹ ಅವರ ಹೆಂಡತಿ ಕೂಡ ಸಾವನ್ನ ಹಪ್ತಾರೆ. ಅಲ್ಲಿ ಅವರ ಮಗ ಇನ್ನೂ ಕೂಡ ಚಿಕ್ಕವನಾಗಿರ್ತಾನೆ. ಅಲ್ಲಿ ಒಬ್ಬ ಆ ಸೇವಕಿ ಮುದುಕಿ ಆಗಿರ್ತಾಳೆ. ಆಕೆ ಈ ಮಗುವನ್ನ ತೆಗೆದುಕೊಂಡು ಹೋಗಿ ಸಾಕ್ತಾಳೆ. ಆಕೆಗೆ ಅಂದ್ರೆ ಈ ಮಗುಗೆ 3 ವರ್ಷ ಇರ್ಬೇಕಾದ್ರೆ ಆ ಮುದುಕಿ ಕೂಡ ಸಾವನ್ನ ಹಪ್ತಾಳೆ. ನಂತರ ಆ ಹುಡುಗ ಅಲ್ಲೇ ಓಡಾಡ್ಕೊಂಡು ಕೊಟ್ಟಿರೋರು ಏನಾದ್ರು ಕೊಟ್ರೆ ತಿನ್ಕೊಂಡು ಉಣ್ಕೊಂಡು ಇರ್ತಾನೆ. ಹೀಗೆ ಒಂದಿನ ಕುಂತಲ ದೇಶದ ಮಂತ್ರಿ ಆಗಿರ್ತಕ್ಕಂತಹ ದುಷ್ಟ ಬುದ್ಧಿ ಏನ್ ಮಾಡ್ತಾನೆ, ಆ ಒಂದು ರಾಜ್ಯದಲ್ಲಿ ಅನ್ನ ಸಂತರ್ಪಣೆ ಅಂತಕ್ಕಂತಹ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂತಾನೆ. ನಂತರ ಅಲ್ಲಿ ಈ ಹುಡುಗ ಕೂಡ ಬರ್ತಾನೆ. ಅಲ್ಲಿಗೆ ಒಬ್ಬ ಸ್ವಾಮೀಜಿ ಕೂಡ ಬರ್ತಾರೆ. ಆ ಸ್ವಾಮೀಜಿ ಈ ಒಂದು ಹುಡುಗನ ಮಖವನ್ನ ನೋಡಿ, ಇವನಿಗೆ ಈ ರಾಜ್ಯವನ್ನ ಆಳ್ತಕ್ಕಂತಹ ಯೋಗ ಇದೆ, ಆ ಮುಖಲಕ್ಷಣದಲ್ಲಿ ಈ ರಾಜಕಳೆ ಎದ್ದು ಕಾಣ್ತಿದೆ ಅಂತಕ್ಕಂಥದ್ದನ್ನ ಹೇಳಿದಾಗ ಮಂತ್ರಿ ದುಷ್ಟಬುದ್ಧಿಗೆ ಉರ್ದೋಗುತ್ತೆ. ನನ್ನ ಮಗನನ್ನ ನಾನು ಕುಂಡ್ರಿಸ್ಬೇಕು ಅಂತಂದಿದ್ದಾಗ ಈತ ಬಂದು ನನ್ನ ಮಗನ ಬಿಟ್ಟು ಇನ್ಯಾರು ಕೂಡ ಇಲ್ಲಿ ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳ್ತಾ ನಂತರ ಸೈನಿಕರಿಗೆ ಆಜ್ಞೆಯನ್ನ ಮಾಡ್ತಾನೆ, ಈ ಹುಡುಗನನ್ನ ಈಗ್ಲೇ ಕರೆದುಕೊಂಡು ಹೋಗಿ ಇವನನ್ನ ಸಾಯಿಸ್ಬಿಡಿ ಅಂತಕ್ಕಂತಹ ಆದೇಶವನ್ನ ಕೊಡ್ತಾನೆ. ನಂತರ ಆ ಹುಡುಗನನ್ನ ಕರೆದುಕೊಂಡು ಹೋಗ್ತಾರೆ. ಅವನು ಅರಸ್ತಾನೆ, ಕಿರಿಸ್ತಾನೆ, ದಯವಿಟ್ಟು ನನ್ನನ್ನು ಕಾಪಾಡಿ, ನನ್ನ ಬಿಟ್ಬಿಡಿ ಅಂತಂದು ಹೇಳಿದಾಗ ಆ ಮಗುವಿನ ನರಳಾಟವನ್ನ ನೋಡ್ದಕ್ಕಾಗ್ದ ಇರತಕ್ಕಂತಹ ಸೈನಿಕರು ಅವನಲ್ಲಿ 6 ಬೆರಳಿಗಿರುತ್ತೆ ಕಾಲಲ್ಲಿ, ಅದನ್ನ ಒಂದನ್ನ ಕಟ್ ಮಾಡಿ ತೆಗೆದುಕೊಂಡೋಗಿ ನೋಡಿ ನಾವು ಸಂಹರಿಸಿದೀವಿ ಅಂತಂದು ಸುಳ್ಳನ್ನ ಹೇಳ್ಬಿಡ್ತಾರೆ. ನಂತರ ಈ ಹುಡುಗ ಅಲ್ಲೇ ಕಾಡಿನಲ್ಲಿ ಪಳ್ಕೊಂಡಿರ್ತಾನೆ. ನಂತರ ಚಂದ್ರಾವತಿಯ ರಾಜ ಕಳಿಂದ ರಾಜ ಏನ್ ಮಾಡ್ತಾನೆ, ಬೇಟೆಗಾಗಿ ಬರ್ತಾನೆ. ಆ ಬೇಟೆಗೆ ಬಂದಂತಹ ಸಂದರ್ಭದಲ್ಲಿ ಈ ಮಗು ಸಿಗುತ್ತೆ. ಈ ಮಗುವನ್ನ ತಗೊಂಡು ಹೋಗಿ ಅವನು ಸಾಕಿ ಚಂದ್ರಹಾಸ ಅಂತಕ್ಕಂತಹ ಹೆಸರನ್ನ ಕೂಡ ಇಡ್ತಾನೆ. ನಂತರ ಅವನಿಗೆ ಹೆಸರನ್ನ ಇಟ್ಬೇಕಾದ್ರೆ ಒಂದು ಸರಿ ಕಳಿಂದ ಚಂದ್ರಾವತಿ ರಾಜ್ಯ ಮತ್ತೆ ಈ ಒಂದು ರಾಜ್ಯ, ಈ ದುಷ್ಟಬುದ್ಧಿಯವರ ರಾಜ್ಯ ಅಕ್ಕಪಕ್ಕನೆ ಇರುತ್ತೆ, ಕುಂತಲ ರಾಜ್ಯ. ಒಂದು ಸರಿ ಗಡಿಯಲ್ಲಿ ಇಬ್ರು ಕೂಡ ಭೇಟಿ ಅಂದ್ರೆ ಒಬ್ಬರ ಮುಖ ಒಬ್ರು ನೋಡ್ತಾರೆ. ಆಗ ಇವನಿಗೆ ಅನ್ಸುತ್ತೆ, ಇವನೇ ಅವನು ಅವತ್ತು ನಾನು ಸಂಹಾರ ಮಾಡ್ಲಿಕ್ಕೆ ಹೇಳ್ದವನು ಇವನೇ ಅಲ್ವಾ, ಆ ಮಖಲಕ್ಷಣ ನೋಡು ಹೆಂಗಿದೆ, ನನ್ನ ಸೈನಿಕರು ನನಗೆ ಮೋಸ ಮಾಡ್ಬಿಟ್ರಲ್ಲ ಅಂತಂದು ಆ ದುಷ್ಟ ಬುದ್ಧಿ ಏನ್ ಮಾಡ್ತಾನೆ, ಅಲ್ಲೂ ಕೂಡ ಅವನ ದುಷ್ಟ ಬುದ್ಧಿಯನ್ನು ಉಪಯೋಗಿಸಿ ಅವನಿಗೆ ಒಂದು ಪತ್ರವನ್ನ ಬರೆದು ಕೊಡ್ತಾನೆ. ನನ್ನ ಮಗನಿಗೆ ಇದನ್ನ ತಲುಪಿಸು, ನಿನ್ನಿಂದ ಮಾತ್ರ ಇದು ಸಾಧ್ಯ, ಬೇರಿಂದ ಯಾರಿಂದನೂ ಸಾಧ್ಯ ಇಲ್ಲ, ನನಗೆ ಸಹಾಯವನ್ನ ಮಾಡು ಅಂತಂದು ಹೇಳಿದಾಗ ಅವನೇನ್ ಮಾಡ್ತಾನೆ, ಆಯ್ತು ಕೊಡಿ ಅಂತಂದು ಹೇಳ್ತಾನೆ. ಅದರಲ್ಲಿ ಏನಂತ ಬರ್ದಿರುತ್ತೆ, ಇವನನ್ನ ನೋಡಿದ ಕೂಡಲೇ ವಿಷವನ್ನು ಕೊಡಿ ಅಂತಕ್ಕಂಥ ವಿಷವನ್ನು ಕೊಡಿ ಅಂತಂದು ಬರ್ದಿರುತ್ತೆ. ನಂತರ ಅಲ್ಲಿ ಇವನು ಹೋಗ್ತಕ್ಕಂತಹ ಪ್ಲೇಸ್ ಅಲ್ಲಿ ಸೈನಿಕರನ್ನ ಕೂಡ ಕಳ್ಸಿರ್ತಾನೆ, ಇವನು ಬಂದ ಕೂಡಲೇ ಸಂಹಾರವನ್ನ ಮಾಡಿ ಅಂತ. ನಂತರ ಇವನು ಹೊರಡ್ತಾನೆ, ಪತ್ರವನ್ನ ಹಿಡಿದು ಅಲ್ಲಿ ಅವನು ರೆಸ್ಟ್ ಅನ್ನ ಮಾಡ್ಬೇಕಾಗತ್ತೆ, ವಿಶ್ರಾಂತಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಆಗ ಅವನು ವಿಶ್ರಾಂತಿಯನ್ನ ತೆಗೆದುಕೊಳ್ಬೇಕಾದ್ರೆ ಈ ದುಷ್ಟಬುದ್ಧಿ ಮಂತ್ರಿ ದುಷ್ಟಬುದ್ಧಿ ಏನಿರ್ತಾನೆ, ಅವನ ಮಗಳು ವಿಷಾದ ಅವನನ್ನ ನೋಡ್ತಾಳೆ. ನೋಡ್ಬಿಟ್ಟು ಆ ಮಖಲಕ್ಷಣನ ನೋಡಿ ಅವನ ಮೇಲೆ ಪ್ರೇಮ ಕೂಡ ಹುಟ್ಟುತ್ತೆ. ಆಗ ಈಕೆ ಏನ್ ಮಾಡ್ತಾಳೆ, ಅವನಿಗೆ
ಅದರಲ್ಲಿ ಪತ್ರವನ್ನ ನೋಡ್ತಾಳೆ. ಪತ್ರವನ್ನು ನೋಡಿ ಏನ್ ಮಾಡ್ತಾಳೆ, ಅಲ್ಲಿ ವಿಷವನ್ನು ಕೊಡಿ ಅಂತಂದಿರ್ತಲ್ಲ, ನನ್ನ ತಂದೆ ತಪ್ಪಾಗಿ ಬರ್ದಿದ್ದಾರೆ, ವಿಷಾದವನ್ನು ಕೊಡಿ ಅಂತಂದು ಬರ್ದಿದ್ದಾರೆ ಅನ್ಸತ್ತೆ ಅಂತಂದ್ಬಿಟ್ಟು ಆಕೆಯೇ ದಾವನ್ನ ತಿದ್ದಿ ಆ ಒಂದು ಪತ್ರ ಈ ಮಂತ್ರಿಯ ಮಗ, ದುಷ್ಟಬುದ್ಧಿಯ ಮಗ ಮದನ ಕೈಗೆ ಸಿಗುವಂತೆ ಮಾಡ್ತಾಳೆ ಈಕೆ. ಆ ಮದನಿಗೆ ಸಿಕ್ಕ ನಂತರ ಇವರಿಬ್ಬರಿಗೂ ವಿವಾಹವನ್ನ ಆ ಮಂತ್ರಿ ಮಗ ಮಾಡಿಸ್ತಾನೆ ಅಂತಕ್ಕಂತ ಒಂದು ಪದ್ಯವನ್ನ ಲಕ್ಷ್ಮೀಶ ಕವಿ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.